ಸುಮಾರು 800 ವರ್ಷಗಳ ಹಿಂದಿನ ಕತೆ. ಅದು ದಕ್ಷಿಣ ಕನ್ನಡದ ಕುಡುಮ ಎಂಬ ಹೆಸರಿನ ಸ್ಥಳ. ಅಲ್ಲಿನ ಸ್ಥಳೀಯ ಭಕ್ತರು ಶಿವನ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಶಿವಲಿಂಗವನ್ನ ಎಲ್ಲಿಂದ ತರೋದು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆಗ ಮುಂದೆ ಬಂದ ಒಬ್ಬ ದೇವತಾ ಕಳೆಯ ವ್ಯಕ್ತಿ ಕದ್ರಿಯಲ್ಲಿದ್ದ ದೇವಸ್ಥಾನದಿಂದ ಶಿವಲಿಂಗವನ್ನ ತಂದು ಇಲ್ಲಿ ಇಟ್ಟು ಬಿಡ್ತಾನೆ. ಆತ ಅಂದು ಮಾಡಿದ ಭಕ್ತಿಯ ಕಾರ್ಯದಿಂದಾಗಿ ಮುಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿರ್ಮಾಣ ಆಯಿತು. ಹೀಗೆ ಶಿವಲಿಂಗವನ್ನ ಅಲ್ಲಿಗೆ ತಂದ ದೈವಿ ಪುರುಷನೇ ಪಂಜುರ್ಲಿ. ಈತನ ಮತ್ತೊಂದು ಹೆಸರು ಅಣ್ಣಪ್ಪ. ಸ್ನೇಹಿತರೆ, ತುಳುನಾಡಿನ ದೈವಗಳಲ್ಲಿ ಪಂಜುರ್ಲಿ ಕೂಡ ಬಹಳ ಜನರಿಗೆ ಆಪ್ತವಾದ ಆರಾಧ್ಯ ದೈವ. ಇತ್ತೀಚೆಗಿನ ಕಾಂತಾರ ಸಿನಿಮಾದಲ್ಲಿ ಕೂಡ ಪಂಜುರ್ಲಿಯನ್ನ ತೋರಿಸಲಾಗಿದೆ. ಪಂಜುರ್ಲಿ ಇಷ್ಟೊಂದು ಖ್ಯಾತಿ ಪಡೆದಿದ್ದು ಹೇಗೆ? ಅಣ್ಣಪ್ಪ ಮತ್ತು ಪಂಜುರ್ಲಿ ಒಂದೇನಾ ಅಥವಾ ಬೇರೆನಾ? ಕಾಡು ಹಂದಿ ಮುಖದ ಈ ದೈವದ ಹಿನ್ನೆಲೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಪಂಜುರ್ಲಿ ಹೆಸರು ಪಂಜಿದ ಕುರ್ಲೆ ಎಂಬ ಪದದಿಂದ ಹುಟ್ಟುಕೊಂಡಿದೆ. ಪಂಜಿದ ಕುರ್ಲೆ ಅಂದ್ರೆ ಹಂದಿಯ ಮರಿ ಅಂತ ಅರ್ಥ. ಹಂದಿ ಅಂದ್ರೆ ನಾಡಿನ ಹಂದಿ ಅಲ್ಲ, ಇದು ಕಾಡು ಹಂದಿ. ಕಾಡು ಹಂದಿಗೆ ಎಷ್ಟೊಂದು ಸೊಕ್ಕಿರುತ್ತೆ, ಅದು ಎಷ್ಟೆಲ್ಲ ಕಾಟ ಕೊಟ್ಟು ನಷ್ಟ ಉಂಟು ಮಾಡುತ್ತೆ ಅನ್ನೋದು ಕೃಷಿಕರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಾಗಿ ಕಾಡು ಹಂದಿಯ ಮುಖದ ಈ ದೈವವನ್ನ ಪುರಾತನ ಕಾಲದಿಂದ ಕೃಷಿಕರು ಪೂಜೆ ಮಾಡಿಕೊಂಡು ಬಂದ್ರು. ಬೆಳೆ ರಕ್ಷಣೆಯಾದಾಗ ಅದೇ ದೈವಕ್ಕೆ ಅಕ್ಕಿಯನ್ನ ಅರ್ಪಿಸಿ ಪೂಜೆ ಮಾಡ್ತಾ ಇದ್ರು. ಈ ಆಚರಣೆಗಳು ಈಗಲೂ ಇದೆ. ಇದು ವರಾಹ ಅಥವಾ ವಿಷ್ಣುವಿನ ರೂಪ ಅನ್ನೋ ನಂಬಿಕೆಯೂ ಇದೆ. ಜೊತೆಗೆ ಶಿವನ ಶಕ್ತಿಯ ಅಂಶ ಅಂತಾನೂ ನಂಬಿಕೆ ಇದೆ. ಪೌರಾಣಿಕ ಅಥವಾ ಜಾನಪದ ಅನ್ನಬಹುದಾದ ಪಂಜುರ್ಲಿಯ ಕತೆ ಬಹಳ ಕುತೂಹಲಕಾರಿಯಾದುದು. ಈ ಕತೆಗಳು 2-3 ತರ ಇದೆ. ಇಲ್ಲಿ ಒಂದು ನಿರ್ದಿಷ್ಟ ಕಥೆಯನ್ನ ಹೇಳ್ತಾ ಇದ್ದೀನಿ. ಬಹಳ ಹಿಂದೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಕಾಡು ಹಂದಿ ನಮ್ಮ ಮದುವೆ ಮಾಡಿಸು ಅಂತ ಕುಕ್ಕೆ ಸುಬ್ರಹ್ಮಣ್ಯನ ಬಳಿಗೆ ಹೋಗಿ ಕೇಳ್ಕೊಳುತ್ತೆ. ಅದರಂತೆಯೇ ಸುಬ್ರಹ್ಮಣ್ಯ ಆ ಕಾಡು ಹಂದಿಗಳ ಮದುವೆಯನ್ನ ಮಾಡಿಸ್ತಾನೆ. ಆ ಹಂದಿಗಳಿಗೆ 4 ಮರಿಗಳಾಗುತ್ತೆ. ಕೈಲಾಸದಲ್ಲಿದ್ದ ಮಹಾಶಿವ ಹಾಗೂ ಪಾರ್ವತಿ ಭೂಲೋಕದಲ್ಲಿ ಸುಂದರವಾದ ಉದ್ಯಾನ ಅಥವಾ ಅರಣ್ಯವನ್ನ ನಿರ್ಮಿಸ್ತಾರೆ. ಬಿಡುವಾದಾಗ್ಲೆಲ್ಲ ಅವರಿಬ್ಬರು ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತಾರೆ. ಇದಕ್ಕೆ ದೇವರ ಕಾಡು ಅಂತ ಹೆಸರು. ಒಮ್ಮೆ ಬೇಟೆಯಾಡೋಕೆ ಅಂತ ಶಿವ ಪಾರ್ವತಿ ಇಲ್ಲಿಗೆ ಬಂದಾಗ ಎಲ್ಲಾ ಕಾಡು ಹಂದಿಗಳು ಭಯಗೊಂಡು ಓಡುತ್ತವೆ. ಆದ್ರೆ ಒಂದು ಮರಿ ಮಾತ್ರ ಏನು ಮಾಡಬೇಕು ಅಂತ ತೋಚದೆ ಅಲ್ಲೇ ನಿಂತು ಬಿಡುತ್ತೆ. ಆ ಕಾಡು ಹಂದಿ ಮರಿಯ ಮುದ್ದು ಮುಖ, ಮುಗ್ಧತೆಯನ್ನ ಕಂಡು ಇಷ್ಟಪಟ್ಟ ಶಿವ ಪಾರ್ವತಿ ಅದನ್ನ ಸಾಕೋಕೆ ನಿರ್ಧಾರ ಮಾಡ್ತಾರೆ. ಮುಂದೆ ಕಾಡು ಹಂದಿ ಮರಿ ದಷ್ಟಪುಷ್ಟವಾಗಿ ಬೆಳೆದು ಸಿಕ್ಕವರ ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡುತ್ತೆ. ಜೊತೆಗೆ ಈ ಶಿವನ ಉದ್ಯಾನವನ್ನೂ ಬಿಡದೆ ಹಾಳು ಮಾಡಿಬಿಡುತ್ತೆ. ಇದರಿಂದ ಕೋಪಗೊಂಡ ಶಿವ ಆ ಕಾಡು ಹಂದಿಯನ್ನ ಕೊಲ್ತಾನೆ. ಅದನ್ನ ನೋಡಿದ ಪಾರ್ವತಿಗೆ ಕರುಣೆ ಉಕ್ಕಿ ಬಂದು ಅಳೋಕೆ ಶುರು ಮಾಡ್ತಾಳೆ. ಪತ್ನಿಯ ದುಃಖವನ್ನ ನೋಡಲಾಗದ ಶಿವ ಸರಿ ಇನ್ನೇನು ಮಾಡೋದು ಅಂತ ಕಾಡು ಹಂದಿಗೆ ಮರು ಜೀವವನ್ನ ನೀಡ್ತಾನೆ. ಹೀಗೆ ಮರು ಜೀವ ಬಂದಾಗ ಆ ಕಾಡು ಹಂದಿಗೆ ದೈವಿಕ ಶಕ್ತಿ ಬಂದ್ಬಿಡುತ್ತೆ. ನೀನು ಭೂಲೋಕದಲ್ಲಿ ಸತ್ಯ, ಧರ್ಮ ಹಾಗೂ ನ್ಯಾಯವನ್ನ ಕಾಪಾಡು ಅಂತ ಹೇಳಿದ ಶಿವ ಆ ಕಾಡು ಹಂದಿಗೆ ಗಣಮಣಿ ಅಂತ ನಾಮಕರಣ ಮಾಡ್ತಾನೆ. ಈ ಗಣಮಣಿ ಸುಬ್ರಹ್ಮಣ್ಯಕ್ಕೆ ಬಂದು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಯೇ ಸಮೀಪದ ನೆಲ್ಯಾಡಿ ಎಂಬ ಗ್ರಾಮಕ್ಕೆ ಹೋಗ್ತಾನೆ. ಈಗಿನ ಧರ್ಮಸ್ಥಳದ ಸಮೀಪ ಇರುವ ನೆಲ್ಯಾಡಿಯಲ್ಲಿ ನೆಲ್ಯಾಡಿ ಬೀಡು ಎಂಬ ಹೆಸರಿನ ಮನೆ ಇರುತ್ತೆ. ಅಲ್ಲಿ ಬಿರ್ಮಣ್ಣ ಹೆಗ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ದಂಪತಿ ಇದ್ರು. ಈ ದಂಪತಿಗೆ ಧರ್ಮ ದೈವಗಳು ಕನಸಿನಲ್ಲಿ ಬಂದು ಆ ಮನೆಯನ್ನ ದೇಗುಲವಾಗಿ ಪರಿವರ್ತನೆ ಮಾಡೋಕೆ ಹೇಳಿದ್ರು. ಅದರಂತೆಯೇ ಆ ದಂಪತಿ ಮನೆಯನ್ನ ಬಿಟ್ಟು ಬೇರೆ ಕಡೆ ನೆಲೆಸಿ ನೆಲ್ಯಾಡಿ ಬೀಡು ಮನೆಯನ್ನ ದೇವಸ್ಥಾನವಾಗಿ ಪರಿವರ್ತನೆ ಮಾಡಿದ್ರು. ಇದಾದ ಬಳಿಕ ಕೂಡ ಒಂದು ಪ್ರತ್ಯೇಕವಾದ ದೇವಾಲಯವನ್ನ ನಿರ್ಮಿಸೋಕೆ ದೈವಗಳು ಹೇಳುತ್ತೆ. ಅದರಂತೆ ಈಗಿನ ಧರ್ಮಸ್ಥಳದ ಅಣ್ಣಪ್ಪ ಬೆಟ್ಟದಲ್ಲಿ ಕಾಳರಾಹು, ಕಾಳರ್ಕಾಮಿ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿಯ ಗುಡಿಗಳನ್ನ ನಿರ್ಮಿಸಲಾಯಿತು. ಈ ವೇಳೆಗಾಗಲೇ ಪಂಜುರ್ಲಿ ಆ ಸ್ಥಳಕ್ಕೆ ಬಂದು ಅಲ್ಲೇ ವಾಸಿಸ್ತಾ ಇರ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಪಂಜುರ್ಲಿ ಧರ್ಮ ಸ್ಥಾಪನೆಯಾದ ಸ್ಥಳವನ್ನ ಹುಡುಕಿಕೊಂಡು ನೆಲ್ಯಾಡಿಗೆ ಬರ್ತಾನೆ. ಇಲ್ಲಿ ಬಿರ್ಮಣ್ಣ ಹೆಗಡೆ ದಂಪತಿ ಮನೆಯನ್ನೇ ದೇವಾಲಯವನ್ನಾಗಿಸಿರೋದನ್ನ ನೋಡಿ ಇಲ್ಲಿ ಧರ್ಮ ರಕ್ಷಣೆಯಾಗಿದೆ, ನಾನಿಲ್ಲೇ ಇರಬೇಕು ಅಂತ ಅಂದ್ಕೋತಾನೆ. ಹಾಗೆಯೇ ಅಣ್ಣಪ್ಪ ಎಂಬ ಹೆಸರಿನಲ್ಲಿ ಹೆಗ್ಗಡೆಯವರ ಮನೆಗೆ ಬಂದು ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಬಿರ್ಮಣ್ಣ ಹೆಗ್ಗಡೆಯ ಪತ್ನಿ ಅಣ್ಣಪ್ಪನನ್ನ ಸ್ವಾಗತಿಸಿ ತಾಯಿಯಂತೆ ನೋಡಿಕೊಳ್ತಾಳೆ. ಆ ಸಮಯದಲ್ಲಿ ಬಿರ್ಮಣ್ಣ ಹೆಗ್ಗಡೆ ರೋಗ ಪೀಡಿತರಾಗಿದ್ದು ಎದ್ದು ಓಡಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಇದೇ ಅಣ್ಣಪ್ಪ ಪಂಜುರ್ಲಿ
ಎಲ್ಲಿಂದಲೋ ಗಿಡ ಮೂಲಿಕೆಗಳನ್ನ ತಂದು ಔಷಧಿ ತಯಾರಿಸಿಕೊಟ್ಟು ರೋಗವನ್ನ ಗುಣಪಡಿಸ್ತಾನೆ. ಇದರಿಂದಾಗಿ ಬಿರ್ಮಣ್ಣ ಹೆಗ್ಗಡೆ ಮತ್ತೆ ಎದ್ದು ಓಡಾಡೋ ತರ ಆಗುತ್ತೆ. ಇದೇ ಸಮಯದಲ್ಲಿ ಹತ್ತಿರದಲ್ಲೇ ಶಿವನ ದೇವಸ್ಥಾನ ನಿರ್ಮಿಸೋಕೆ ಅರ್ಚಕರು ಸಲಹೆ ನೀಡ್ತಾರೆ. ಆದ್ರೆ ಶಿವಲಿಂಗವನ್ನ ಎಲ್ಲಿಂದ ತರೋದು ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಅರ್ಚಕರು ಶಿವಲಿಂಗ ತಗೊಂಡು ಬಾ ಅಂತ ಅಣ್ಣಪ್ಪ ಪಂಜುರ್ಲಿಗೆ ಹೇಳ್ತಾರೆ. ಅಣ್ಣಪ್ಪ ಪಂಜುರ್ಲಿ ಕದ್ರಿಗೆ ಹೋಗಿ ಅಲ್ಲಿನ ಮಂಜುನಾಥ ಸ್ವಾಮಿ ದೇವಾಲಯದಿಂದ ಲಿಂಗವನ್ನ ತರ್ತಾನೆ. ಆಗ ಧರ್ಮಸ್ಥಳಕ್ಕೆ ಕುಡುಮ ಅಂತ ಹೆಸರಿತ್ತು. ಈ ಶಿವಲಿಂಗವನ್ನ ಅಲ್ಲಿ ಇಟ್ಟು ಪೂಜಿಸಲಾಯಿತು. ಇದೇ ಮುಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಯಿತು. ಆಗ್ಲೇ ಹೇಳಿದ 4 ದೈವಗಳ ಜೊತೆಗೆ ಪ್ರತ್ಯೇಕ ಬೆಟ್ಟದಲ್ಲಿ ಈ ಅಣ್ಣಪ್ಪ ಸ್ವಾಮಿಗೂ ಗುಡಿಯನ್ನ ನಿರ್ಮಿಸಲಾಯಿತು. ಪಂಜುರ್ಲಿ ಯಾವೆಲ್ಲ ಊರಿಗೆ ಹೋಗ್ತಾನೋ ಅಲ್ಲಿ ಅವನ ಹೆಸರು ಕೂಡ ಬದಲಾಗುತ್ತೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಪಂಜುರ್ಲಿ ಅನ್ನಲಾಗುತ್ತೆ. ಅಂಗಣ್ಣ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೇಂಬೈಲು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಪಾಜೈ ಪಂಜುರ್ಲಿ, ಹೀಗೆ ಅನೇಕ ಊರುಗಳಲ್ಲಿ ಬೇರೆ ಬೇರೆಯಾದ ಹೆಸರುಗಳಿವೆ. ಪಂಜುರ್ಲಿ ದೈವ ಇದ್ದಲ್ಲಿ ಕಳ್ಳತನ ಆಗಲ್ಲ. ಯಾವಾಗಲೂ ಸುಖ, ಸಂತೋಷ, ನೆಮ್ಮದಿ ನೆಲೆಯಾಗಿರುತ್ತೆ. ಪಂಜುರ್ಲಿ ಅಂದ್ರೆ ಕೇವಲ ಒಂದು ಹೆಸರಲ್ಲ, ಅವನು ಲಕ್ಷಾಂತರ ಕುಟುಂಬಗಳ ಮನೆಯ ರಕ್ಷಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.